ಈಗ ನಮ್ಮ ಪಕ್ಷವು ಕೂಡ ಕಾಂಗ್ರೆಸ್ ಪಕ್ಷವು ಕೂಡ ಒಬ್ಬ ಒಳ್ಳೆಯ ನಾಯಕನನ್ನು ಕಳ್ಕೊಂಡು ಬಡವಾಗಿದೆ ಅಂತ ಹೇಳ್ಬೋದು. ನಾವು ಕೂಡ ಒಂದು ಅವರ ಮಾರ್ಗದರ್ಶನದಿಂದ ಕೊರತೆಯಿಂದಾಗಿ ನಾವು ಬಡವರಾಗಿದೆ ಅಂತೇಳಿ ಇವತ್ತು ನಾವು ಹೇಳಬೇಕಾಗಿದೆ ಬಂಧುಗಳೇ. ಅದಕ್ಕೆ ಪರಮಾತ್ಮ ಅವರಿಗೆ ಆ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಲಿ. ಸದ್ಗುರು ಬಸವಾದಿ ಶರಣರು ಕೂಡ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ದಯಪಾಲಿಸಲಿ ಅಂತೇಳಿ ಇವತ್ತು ನಾವು 1 ನಿಮಿಷ ಮೌನಾಚರಣೆ ಕೂಡ ಪ್ರಾರಂಭ ಮಾಡಬೇಕಾಗಿದೆ ಬಂಧುಗಳೇ. ಅದಕ್ಕೆ ಈಗ ಮೌನಾಚರಣೆಯ ಕಾರ್ಯಕ್ರಮ ಪ್ರಾರಂಭವಾಗುವುದು. ಆಚರಣೆ ಮುಕ್ತಾಯವಾಯಿತು. ಪರಮಾತ್ಮ ಅವರಿಗೆ ಆತ್ಮಕ್ಕೆ ಚಿರಶಾಂತಿ ನೀಡಲು ಮತ್ತೊಮ್ಮೆ ನಾನು ಕೇಳ್ಕೊಳ್ತಾ ನಮ್ಮ ಶ್ರದ್ಧಾಂಜಲಿ ನುಡಿಗಳನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದರು. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ನಮ್ಮ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ ಸಾಹೇಬರ ನಿರ್ದೇಶನದ ಮೇರೆಗೆ SRK ಒಂದು ಗೃಹ ಕಚೇರಿಯಲ್ಲಿ ನಮ್ಮ ನಾಡಿನ ಮುತ್ಸದ್ದಿ ರಾಜಕಾರಣಿಗಳು ಹಾಗೂ ಮಾಜಿ ಸಚಿವರು, ಹಾಲಿ ಶಾಸಕರು, ಜನಮೆಚ್ಚಿದ ನಾಯಕರಾಗಿರ್ತಕ್ಕಂಥ ದಿವಂಗತ ಶ್ರೀ ಹುಲ್ಲಪ್ಪ ವಾಯ್ ಮೇಟಿ ಸಾಹೇಬರು ನಿಧನದ ಪ್ರಯುಕ್ತ ಇವತ್ತು ಶ್ರದ್ಧಾಂಜಲಿ ಸಭೆಯಲ್ಲಿ ಉಪಸ್ಥಿತಿದ್ದೀವಿ. ಎಲ್ಲರೂ ಈ ವೇದಿಕೆ ಮೇಲೆ ಎಲ್ಲರಿಗೂ ನಾನು ಗಣ್ಯರಿಗೆ ವಂದಿಸುತ್ತಾ, ಇವತ್ತು ನಮಗೆ ಭಾಳ ನೋವಿನ ಸಂಗತಿಯಾಗಿದೆ. ರಾಜಕಾರಣದಲ್ಲಿ ಈ ಜಿಲ್ಲೆಯಲ್ಲಿ ಅತ್ಯುತ್ತಮವಾದಂಥ ಒಂದು ರಾಜಕೀಯ ಪಟುವಾಗಿ ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಹಿಡಿದು ಅವರು ಸಚಿವರಾಗುವವರಿಗೂ ಮತ್ತು ಈ ಲೋಕಸಭಾ ಸದಸ್ಯರಾಗುವವರಿಗೂ ಕೂಡ ರಾಜಕೀಯ ಒಂದು ಮೇಲಾಟದಲ್ಲಿ ಜಯಶಾಲಿಗಳಾಗಿ ಬಂದಿದ್ದರು. ಅದೇ ರೀತಿಯಾಗಿ ನಮ್ಮ ಸನ್ಮಾನ್ಯ ಶ್ರೀ ನಮ್ಮ SR ಕಾಶಪ್ಪನವ್ರ ಸಾಹೇಬರಿಗೂ ಕೂಡ ಭಾಳ ಒಡನಾಡಿಗಳಾಗಿದ್ದರು. ಯಾಕಂದ್ರೆ ಗುಳೇಗುಂಡ ಕ್ಷೇತ್ರದಲ್ಲಿ 1989ರಲ್ಲಿ ಅವರಲ್ಲಿ ಜನತಾದಳ ವತಿಯಿಂದ ಶಾಸಕರಾಗಿದ್ದರೆ, ನಮ್ಮ ಉದುಮ ಕ್ಷೇತ್ರದಲ್ಲಿ ಲಿಂಗಂ ಸನ್ಮಾನ್ಯ ಶ್ರೀ SR ಕಾಶಪ್ಪನವ್ರ ಸಾಹೇಬರು ಇಲ್ಲಿ ಚುನಾಯಿತರಾಗಿದ್ದರು. ಅಂಥ ಒಂದು ಒಳ್ಳೆಯ ಬಾಂಧವ್ಯ ಈ ಒಂದು ನಮ್ಮ ಜಿಲ್ಲೆಯಲ್ಲಿ ಸರ್ವ ಜನಾಂಗದವ್ರಿಗೂ ಕೂಡ ಭಾಳ ಒಡನಾಡ್ತಿದ್ರು. ಯಾರೋ ಒಬ್ಬರು ಪರಿಚಿತರಾದ್ರಪ್ಪ ಅಂತಂದ್ರೆ ಅವರಿಗೆ ಆತ್ಮೀಯತೆಯಿಂದ ಕರೆದು ಮಾತಾಡೋದಾಗಲಿ, ಕ್ಷೇತ್ರದ ಸಾರ್ವಜನಿಕರಿಗೆ ಸಮಸ್ಯೆಗಳನ್ನು ಬಗೆಹರಿಸೋದರಾಗಲಿ, ಅನೇಕ ಈ ಬಾಗಲಕೋಟೆ ನಗರದ ಮುಳುಗಡೆಯ ಪ್ರದೇಶ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಒಂದು ಸಂತ್ರಸ್ತರಿಗೆ ನ್ಯಾಯವನ್ನು ಒದಗಿಸಿಕೊಡುವಲ್ಲಿ ಇವರು ನಮ್ಮ ಸನ್ಮಾನ್ಯ ಶ್ರೀ ದಿವಂಗತ ಲಿಂಗಂ HY ಮೇಟಿ ಸಾಹೇಬರು ಕೂಡ ಭಾಳ ಪ್ರಯತ್ನ ಮಾಡಿದರು. ಕೊನೆಗಾಲದಲ್ಲಿ ಅವರು ಈ ನಮ್ಮ ಬಾಗಲಕೋಟೆಯಲ್ಲಿ ಏನಂದ್ರೆ ವೈದ್ಯಕೀಯ ಕಾಲೇಜನ್ನು ತರುವಲ್ಲಿ ಕೂಡ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆಂದರೆ ತಪ್ಪಾಲಾಗದು. ಯಾಕಂದರೆ ಸಾಕಷ್ಟು ಹೋರಾಟಗಳನ್ನು ಈ ಮೆಡಿಕಲ್ ಕಾಲೇಜ್ ಸಂಬಂಧ ಸಾಕಷ್ಟು ನಮ್ಮ ಜನರು ಹೋರಾಟ ಮಾಡಿದರು. ಅವರ ಒಂದು ಹೋರಾಟಕ್ಕೆ ಸ್ಪಂದಿಸಿ ಅವರು ಕೂಡ ಒಂದು ಕಾಲೇಜು ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು.